ಇದು ಕೆಆರ್ಎಸ್ ಬೃಂದಾವನ ಕಾರಂಜಿ ಅಲ್ಲ, ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಅದು. ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ. ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಟಿಕೆ ನಗರದಿಂದ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಒಡೆದು ಹೋಗಿ ಆ ಪೈಪ್ ಲೈನ್ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ, ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು ಕೆಆರ್ಎಸ್ ಬೃಂದಾವನ ಕಾರಂಜಿ ಅಲ್ಲ, ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಅದು. ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ. ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಟಿಕೆ ನಗರದಿಂದ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಒಡೆದು ಹೋಗಿ ಆ ಪೈಪ್ ಲೈನ್ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ, ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು ಕೆಆರ್ಎಸ್ ಬೃಂದಾವನ ಕಾರಂಜಿ ಅಲ್ಲ, ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಅದು. ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ. ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಟಿಕೆ ನಗರದಿಂದ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಒಡೆದು ಹೋಗಿ ಆ ಪೈಪ್ ಲೈನ್ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ, ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು ಕೆಆರ್ಎಸ್ ಬೃಂದಾವನ ಕಾರಂಜಿ ಅಲ್ಲ, ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಅದು. ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ. ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಟಿಕೆ ನಗರದಿಂದ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಒಡೆದು ಹೋಗಿ ಆ ಪೈಪ್ ಲೈನ್ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ, ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು ಕೆಆರ್ಎಸ್ ಬೃಂದಾವನ ಕಾರಂಜಿ ಅಲ್ಲ, ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ ಲೈನ್ ಅದು. ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ.
ನೀರಿನ ಪೈಪ್ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಡಿಕೆ ನಗರದಿಂದ ನೀರು ಸರಬರಾಜಾಗುವಂತ ಪೈಪ್ಲೈನ್ ಒಡೆದು ಹೋಗಿ ಆ ಪೈಪ್ಲೈನ್ ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು KRS ಬೃಂದಾವನ ಕಾರಂಜಿ ಅಲ್ಲ, ಪೈಪ್ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ಲೈನ್ ಅದು. ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ. ನೀರಿನ ಪೈಪ್ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಡಿಕೆ ನಗರದಿಂದ ನೀರು ಸರಬರಾಜಾಗುವಂತ ಪೈಪ್ಲೈನ್ ಒಡೆದು ಹೋಗಿ ಆ ಪೈಪ್ಲೈನ್ ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು KRS ಬೃಂದಾವನ ಕಾರಂಜಿ ಅಲ್ಲ, ಪೈಪ್ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ಲೈನ್ ಅದು. ಟಿಕೆ ಹಳ್ಳಿಯಿಂದ ಬೆಂಗಳೂರಿನ ಕಡೆಗೆ ನೀರು ಸರಬರಾಜಾಗುವಂಥ ಪೈಪ್ಲೈನ್ ಅದು. ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿದ್ರಿಂದಾಗಿ ಆ ನೀರು ಹರಿಯುವ ಫೋರ್ಸ್ಗೆ ಅದು ಹೆಂಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಆಗಸಕ್ಕೆ ಚಿಮ್ಮುತ್ತಿದೆ. ನೀರಿನ ಪೈಪ್ಲೈನ್ ಒಡೆದು ನೀರು ಪೋಲಾಗ್ತಾ ಇದೆ. ಅದು ಕಾರಂಜಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಡಿಕೆ ನಗರದಿಂದ ನೀರು ಸರಬರಾಜಾಗುವಂತ ಪೈಪ್ಲೈನ್ ಒಡೆದು ಹೋಗಿ ಆ ಪೈಪ್ಲೈನ್ ನಲ್ಲಿ ನೀರಿನ ಪ್ರೆಷರ್ ಇದೆಯಲ್ಲ ಒಡೆದೋದ ಪರಿಣಾಮ ಕಾರಂಜಿ ರೀತಿಯಲ್ಲಿ ಚಿಮ್ತಾ ಇದೆ. ಇದು KRS ಬೃಂದಾವನ ಕಾರಂಜಿ ಅಲ್ಲ, ಪೈಪ್ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ಸೃಷ್ಟಿಯಾಗಿದೆ. ಪೈಪ್ ಒಡೆದ್ರಿಂದಾಗಿ ಆ ನೀರಿನ ಫೋರ್ಸ್ಗೆ ಅಲ್ಲಿ ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ಆಗಿದೆ. ಟಿಕೆ ಹಳ್ಳಿಯಿಂದ ಬೆಂಗಳೂರಿಗೆ ಸಾಗುವ ಪೈಪ್ಲೈನ್